6 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಫುಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್. ಅದರಲ್ಲಿ ಉಪ್ಪನ್ನ ಸೇರಿಸಿಲ್ಲ ಅಂದ್ರೆ ಮಗುಗೆ ಅದಿಷ್ಟ ಆಗೋದಿಲ್ವೋ ಏನೋ ಅಂತ ಹೇಳ್ಬಿಟ್ಟು ಆ ಆಹಾರವನ್ನು ಯೂಶುವಲಿ ಏನ್ ಮಾಡ್ತಾರೆ ಪೇರೆಂಟ್ಸ್ ಟೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅಂದ ಕೂಡಲೇ ಅದಕ್ಕೆ ಉಪ್ಪು ಸೇರಿಸೋದಾಗ್ಲಿ ಇಲ್ಲ ಶುಗರ್ ಸೇರಿಸೋದಾಗ್ಲಿ ಈ ತರದ್ದು ಪ್ರಾಕ್ಟೀಸಸ್ ನಡೀತಾ ಇರುತ್ತೆ. ಆ ರೀತಿ ನೀವು ಮಾಡಕೂಡದು. ಏನಕ್ಕಂತ ಹೇಳಿದ್ರೆ ಮಗು ಫಸ್ಟ್ ಫುಡ್ ಎಕ್ಸ್ಪೀರಿಯನ್ಸ್ ಮಾಡೋದು ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್. ಇದಕ್ಕೆ ಸ್ಪೆಸಿಫಿಕ್ ಟೇಸ್ಟ್ ಇರೋದಿಲ್ಲ. ತಾಯಿಯ ಎದೆ ಹಾಲನ್ನು ಇಷ್ಟಪಟ್ಟು 6 ತಿಂಗಳು ಕುಡ್ದಿರುತ್ತೆ ಮಗು ಅಲ್ವಾ. ಸೊ ಅದಕ್ಕಾಗಿ 6 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಕೊಡೋ ಆಹಾರದಲ್ಲಿ ಉಪ್ಪಿಲ್ಲ ಅಂತ ಹೇಳಿದ್ರು ಮಗುವಿಗೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಏನ್ ಪ್ರಾಬ್ಲಮ್ ಇರುತ್ತೆ ಮೇನ್ಲಿ ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಲಿಕ್ವಿಡ್ ಕಂಪೋಸಿಷನ್ ಇರೋದ್ರಿಂದ ಸಡನ್ ಆಗಿ ನೀವು ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿನಲ್ಲಿ ಆಹಾರ ಪ್ರಿಪೇರ್ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಮಗುಗೆ ಸರ್ಟೇನ್ ಟೈಮ್ ಬೇಕಾಗಿರುತ್ತೆ. ಮಿನಿಮಮ್ 1 ಇಯರ್ ಬೇಕಾಗುತ್ತೆ ಚಿಕ್ಕ ಮಕ್ಕಳಲ್ಲಿ ಕಂಪ್ಲೀಟ್ ಕಿಡ್ನಿ ಫಂಕ್ಷನ್ಸ್ ಅಟೈನ್ ಆಗೋದಕ್ಕೆ. ಅದಕ್ಕಾಗಿ 1 ಇಯರ್ ತನಕ ಸಾಲ್ಟ್ ಅನ್ನು ರಿಸ್ಟ್ರಿಕ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಶುಗರ್ ಹಾಗೂ ಜಾಗರಿ. ಸಾಕಷ್ಟು ವಿಡಿಯೋಸ್ ನಲ್ಲಿ ನಾನು ನೋಡ್ತಾ ಇರ್ತೀನಿ ಫ್ರೂಟ್ಸ್ ನ ಕೊಡಬಹುದು ಅಂತ ಹೇಳ್ತಾ ಇರ್ತಾರೆ. ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನೀವೇನು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಾ ಫುಡ್ ಗ್ರೂಪ್ಸ್ ಮೇನ್ಲಿ ಅಕ್ಕಿ, ರಾಗಿ, ಬೇಳೆ ಈ ತರದ್ದು ವೆಜಿಟೇಬಲ್ಸ್ ಇವೆಲ್ಲವೂ ಕೊಟ್ಟು ಆದ್ಮೇಲೆ ನೀವು ಫ್ರೂಟ್ಸ್ ನ ಮಗುವಿಗೆ ಇಂಟ್ರೊಡ್ಯೂಸ್ ಮಾಡಿಸಬೇಕಾಗುತ್ತೆ. ಒಂದ್ ಸಲ ಫ್ರೂಟ್ಸ್ ಶುಗರ್ ಕಾಂಪೋನೆಂಟ್ ಮಗುವಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದಾದ್ಮೇಲೆ ನಿಮ್ಮ ಬೇರೆ ಆಹಾರವನ್ನು ಅದು ಅಕ್ಸೆಪ್ಟ್ ಮಾಡೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಅದಕ್ಕಾಗಿ ಸಾಲ್ಟ್ 1 ಇಯರ್ ತನಕ ರಿಸ್ಟ್ರಿಕ್ಟ್ ಮಾಡಿ, ಹಾಗೆ ಶುಗರ್ ನ ಆದಷ್ಟು 2 ವರ್ಷ ತನಕ ರಿಸ್ಟ್ರಿಕ್ಟ್ ಮಾಡಿ. ಫ್ರೂಟ್ಸ್ ನ ಕನ್ಸ್ಯೂಮ್ ಮಾಡಬಹುದಾಗುತ್ತೆ, ಆದ್ರೆ ಜ್ಯೂಸ್ ಫಾರ್ಮ್ ಅಲ್ಲಿ ನೀವು ಕೊಡೋದಕ್ಕೆ ಹೋಗ್ಬೇಡಿ. ಇನ್ಸ್ಟೆಡ್ ಹೋಲ್ ಫ್ರೂಟ್ಸ್ ನ ನೀವು ಮಗುವಿಗೆ ಪ್ರಿಫರ್ ಮಾಡಬಹುದು. ಥ್ಯಾಂಕ್ ಯು.